ಲೋಕಸಭಾ ಚುನಾವಣೆಯ ಸೋಲಿನ ಬಳಿಕ ಡಿಕೆ ಸುರೇಶ್ ರಾಜಕಾರಣದಿಂದ ಕೊಂಚ ಅಂತರವನ್ನ ಕಾಯ್ದುಕೊಂಡಿದ್ರು. ಈಗ ಡಿಕೆ ಸುರೇಶ್ ಮತ್ತೆ ರಾಜಕೀಯ ಮೈದಾನದಲ್ಲಿ ಫಾರ್ಮಿಗೆ ಬಂದಿದ್ದಾರೆ. ಈಗ ಸಹಕಾರಿ ಕ್ಷೇತ್ರದ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಮೂಲಕ ನನ್ನನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ ಅನ್ನುವಂತ ಸಂದೇಶವನ್ನ ನೀಡುವ ಮೂಲಕ ಮತ್ತೊಂದು ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆ ಸುರೇಶ್ ಅವರ ಮುಂದಿನ ಕನಸೇನು, ಯಾವ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ, ಇಲ್ಲಿದೆ ಸಂಪೂರ್ಣ ವರದಿ. ಅಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಸುರೇಶ್ ಅವಿರೋಧ ಆಯ್ಕೆ. ಸಹಕಾರಿ ಕ್ಷೇತ್ರ ರಾಜಕೀಯಕ್ಕೆ ಡಿಕೆಶಿ ಭರ್ಜರಿ ಎಂಟ್ರಿ. 2024ರ ಲೋಕಸಭಾ ಚುನಾವಣೆಯ ಬಳಿಕ ಡಿಕೆ ಸುರೇಶ್ ಜನರು ನನಗೆ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಲೇ ಇದ್ರು. ಇನ್ನು ಚನ್ನಪಟ್ಟಣ ಉಪಚುನಾವಣೆಗೂ ಕೂಡ ಸ್ಪರ್ಧಿಸೋಕೆ ಹಿಂದೇಟು ಹಾಕಿದ್ರು. ಆದ್ರೆ ತೆರೆಮರೆಯಲ್ಲೇ ನಿಂತ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲುವಿಗೂ ಕೂಡ ಕಾರಣವಾಗಿದ್ರು. ಈಗ ಸಡನ್ ಆಗಿ ಬಮುಲ್ ಚುನಾವಣೆಗೆ ಸ್ಪರ್ಧಿಸಿ ಅಚ್ಚರಿ ಮೂಡಿಸಿದ್ರು. ಕನಕಪುರ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದ ಡಿಕೆ ಸುರೇಶ್ ಈಗ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ಡಿಕೆ ಸುರೇಶ್ ಮರಳಿ ತಮ್ಮದೇ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಡೆದಂತಹ ಈ ಒಂದು ಚುನಾವಣೆಯಲ್ಲಿ ಸರ್ವಸಮ್ಮತವಾಗಿ ನನ್ನನ್ನ ಮತ್ತು ಮಾಗಡಿ ತಾಲೂಕಿನ ಕುದೂರು ಕ್ಷೇತ್ರದಿಂದ ಆಯ್ಕೆಯಾದಂತ ರಾಜಣ್ಣವರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಎಲ್ಲಾ 14 ಜನ ನಿರ್ದೇಶಕರುಗಳು ಯಾರ್ಯಾರು ಗೆದ್ದಿದ್ದಾರೆ ಅವರೆಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳ ಹಿನ್ನೆಲೆ ಇದ್ರೂ ಕೂಡ ಈ ಸಹಕಾರ ಸಂಸ್ಥೆ ಉಳಿಬೇಕು. ಸುಮಾರು 65 ವರ್ಷಗಳ ಇತಿಹಾಸ ಇರತಕ್ಕಂತ ಈ ಒಂದು ಸಂಸ್ಥೆ ಬೆಂಗಳೂರು ಹಾಲು ಒಕ್ಕೂಟ ಇದರ ಜವಾಬ್ದಾರಿಯನ್ನ ಹೊರಬೇಕು ಅಂತ ಹೇಳಿ ಎಲ್ಲ ನಾಯಕರು ನಿರ್ದೇಶಕರುಗಳು ತೀರ್ಮಾನ ಮಾಡಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಬಮುಲ್ ಬಳಿಕ ಕೆಎಂಎಫ್ ಮೇಲೆ ಡಿಕೆ ಕಣ್ಣು. ಅವಿರೋಧ ಸೂರಿಗೆ ಕೈಯೊಳಗೆ ಕಾಟ. ಇನ್ನು ಬಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಹೆಚ್ಚಾಗಿದ್ದರಿಂದ ಡಿಕೆ ಸುರೇಶ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಮುಲ್ ಅಧ್ಯಕ್ಷರಾದ ಬೆನ್ನಲ್ಲೇ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷ ಗದ್ದುಗೆಗೆ ಏರುವ ಕನಸನ್ನ ಕಾಣ್ತಿದ್ದಾರೆ. ಜೂನ್ 7ರಿಂದ ಕೆಎಂಎಫ್ ಅಧ್ಯಕ್ಷ ಸ್ಥಾನ ತೆರವಾಗಿದ್ದು ಆ ಸ್ಥಾನ ತುಂಬೋಕೆ ಡಿಕೆ ಸುರೇಶ್ ಉತ್ಸುಕರಾಗಿದ್ದಾರೆ. ಆದರೆ ಬಮುಲ್ ಹಾದಿಯಷ್ಟೇ ಕೆಎಂಎಫ್ ಹಾದಿ ಸುಲಭವಲ್ಲ. ಒಳ ಏಟುಗಳು ಬೀಳುವ ಸಾಧ್ಯತೆಯೇ ಹೆಚ್ಚಿವೆ. ಈಗಾಗಲೇ ರಾಜ್ಯದ ವಿವಿಧ ಒಕ್ಕೂಟಗಳ ಚುನಾವಣೆಯೂ ಕೂಡ ಮುಕ್ತಾಯಗೊಂಡಿದ್ದು ಶೀಘ್ರದಲ್ಲೇ ಕೆಎಂಎಫ್ ಚುನಾವಣೆ ಕೂಡ ಘೋಷಣೆಯಾಗುವ ಸಾಧ್ಯತೆ ಇದೆ. ಕೆಎಂಎಫ್ ಅಧ್ಯಕ್ಷ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಹಾಗೂ ಮಾಜಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ನಡುವೆ ಸ್ಪರ್ಧೆ ನಡೆಯುವ ಸಾಧ್ಯತೆ ಇದೆ. ಜನರಲ್ಲಿ ನಮ್ಮರು ಭಾಗವಹಿಸಬೇಕಾಗಿತ್ತು. ಎಲ್ಲದರಲ್ಲಿ ಕೂಡ ನಂದಿನಿನೇ ಸಿಗುವಂತ ರೇಟಲ್ಲಿ ನಮ್ಮರು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಅದು ತಪ್ಪಾಗಿದೆ. ಸೊ ನಾವೇ ತಪ್ಪು ಮಾಡಿಕೊಂಡು ನಾವು ಅವರಿಗೆ ಹೇಳೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಅವರು ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಲಾರ್ದಂಗೆ ಇವರು ನಮ್ಮರು ಕಾಂಪಿಟೇಷನ್ ರೇಟಲ್ಲಿನೋ ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಒಂದು. ಎರಡನೇದು ಅಡ್ವಾನ್ಸ್ ಆಗಿನೇ ಸರ್ಕಾರಕ್ಕೆ ಗಮನಕ್ಕೆ ತಂದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಅಧಿಕಾರಿಗಳು ಮಾತಾಡಬೇಕಿತ್ತು. ಕೆಎಂಎಫ್ ಗದ್ದುಗೆಯ ಮೇಲೆ ಕಣ್ಣಿಟ್ಟಿರುವ ಡಿಕೆ ಸುರೇಶ್ ಮೊದಲ ಹಂತದ ಫೈಟ್ನಲ್ಲಿ ಗೆದ್ದಾಗಿದೆ. ಇನ್ನೇನಿದ್ರು ಅಂತಿಮ ಹಣಾಹಣಿಯಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಡಿಕೆ ಸುರೇಶ್ ಪಾಲಿಗೆ ದಕ್ಕತ್ತಾ ಇಲ್ವಾ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.